ಸಮಸ್ತರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಇಂದು ಶ್ರೀ ತ್ಯಾಗರಾಜ ಸ್ವಾಮಿಗಳ ಆರಾಧನೆ. ಮಹಾಸಂತರಾಗಿ, ಭಾಗವತೋತ್ತಮರಾಗಿ, ಮುಮುಕ್ಷುಗಳಿಗೆ ಯೋಗಿಗಳಾಗಿ, ರಸಿಕರಿಗೆ ನಾದದ ಮೂರ್ತ ಸ್ವರೂಪರಾಗಿ, ಶ್ರೀರಾಮನಿಗಾದರೆ ಭಕ್ತಾಗ್ರೇಸರರೇ ಆದಂತಹವರು. ತ್ಯಾಗರಾಜರಿಗೆ ನಾರದರ ದರ್ಶನ ಸನ್ಯಾಸ ರೂಪದಲ್ಲಿ ಆಗತ್ತೆ. ನಾರದೀಯಂ ಮತ್ತು ಸ್ವರಾರ್ಣವ ಎಂಬ ಗ್ರಂಥಗಳನ್ನು ಕೊಡ್ತಾರೆ. ಹಾಗಾಗಿ ಮಾತನ್ನೇ ಹಾಡಾಗಿ ಮಾಡಿದಂತಹ ಇವರು ವಾಗ್ಗೇಯಕಾರರು ಎನ್ನಿಸಿಕೊಂಡಿದ್ದಾರೆ. ಇವರಿದ್ದ ಕಾಲದಲ್ಲಿ 1600ರಿಂದ 1900ರವರೆಗೆ ಸಂಗೀತಕ್ಕೆ ತಂಜಾವೂರು ಜಿಲ್ಲೆ ಬಹಳ ಆಶ್ರಯ ಸ್ಥಾನವಾಗಿತ್ತಂತೆ. ಅಂತಹ ಕಾಲದಲ್ಲಿ 360 ಸಂಗೀತಗಾರರು ಅಲ್ಲಿದ್ದರು ಎನ್ನುತ್ತಾರೆ. ತ್ಯಾಗರಾಜ, ತ್ಯಾಗಿಗಳಿಗೇ ರಾಜ ಇವರು. ರಾಮನಿಗಿಂತ ತ್ಯಾಗಿಗಳು ಯಾರಿದ್ದಾರೆ? ಇವರು ಶ್ರೀರಾಮಾಯ ನಮಃ ಅನ್ನುವಂತಹ ನಾಮಾವಳಿಯನ್ನು 1,86,000ದಂತೆ 96 ಕೋಟಿ ಸಲ ಭಜಿಸಿದ್ರಂತೆ. ಇಷ್ಟು ಭಜಿಸಲು 21 ವರ್ಷಗಳಾಯಿತು ಎನ್ನುತ್ತಾರೆ. ತ್ಯಾಗರಾಜರ ಔಪಾಸನೆಯ ಕೇಂದ್ರ ಶ್ರೀರಾಮಚಂದ್ರ. ಅವರ ಮಾಧ್ಯಮ ಸಂಗೀತ, ನಾದೋಪಾಸನೆ ಅವರ ತತ್ವ. ಪುಷ್ಯ ಬಹುಳ ಪಂಚಮಿಯಂದು, ಅಂದರೆ 6/1/1847 ನಾದದಲ್ಲಿಯೇ ಲೀನರಾದರು ಅವರು. ಅವರಿಗೆ ಆವಾಗ 80 ವರ್ಷಗಳು. ಅವರ ಈ ಶ್ರೇಷ್ಠವಾದ ಬೃಂದಾವನವನ್ನು ರಚಿಸಿದ ಕೀರ್ತಿ ಕನ್ನಡಿಗರಾದ ಬೆಂಗಳೂರಿನ ನಾಗರತ್ನಮ್ಮನವರಿಗೆ ಸೇರುವುದು. ಅವರ ಬಗ್ಗೆ ವಯಸ್ಸು ಬದುಕಿದ್ದಂತಹ BSS ಕೌಶಿಕ್ ಅವರು ತ್ಯಾಗರಾಜ ಮಹಿಮಾದರ್ಶವನ್ನು ರಚಿಸಿದ್ದಾರೆ. ಅದರಲ್ಲಿ 3-4 ಪದ್ಯಗಳನ್ನು ಇವಾಗ ಹಾಡ್ತಾ ಇದ್ದೇನೆ. ತಾವೆಲ್ಲ ಆಲಿಸಿ ಧನ್ಯರಾಗಿರಿ. ನಮಸ್ಕಾರ. ತಮಗೆ ದರ್ಶನವಿತ್ತ ರಾಮಚಂದ್ರನೋ ದಿಟಕೂ ತಮಗೆ ಮೋಕ್ಷವನೀವನೆಂದೆನುತ ವಾಗ್ದಾನ ಮಮತೆಯಿಂದಿತ್ತಿಗನು ಎನ್ನುತ್ತ ತ್ಯಾಗರಾಜರು ತಮ್ಮ ಹಲವು ಕೃತಿಯೊಳ್ ಅಮಿತ ಸಂತಸದಿಂದ ಕೊಂಡಾಡಿ ನುತಿಸಿರುವುದ ತಮಗೆ ಭಕ್ತಿಯಿಂದ ಓದುವರ ಬಾಡುವರ ಗಮನ ಸೆಳೆಯುತ್ತಲಿ ಅವರಿಗೆಲ್ಲರಿಗೂ ಕೃತಿಗಳವು ಸಾರಿಹವು ಸತ್ಯವೆಂದು ಜೀವಮಾನದ ಸಂಧ್ಯೆಯಲಿ ತ್ಯಾಗರಾಜರಿಗೆ ತಾವು ಕೈ ಪಿಡಿದಿದ್ದ ದ್ವಿತೀಯ ಪತ್ನಿ ವಿಯೋಗ ನೋವ ತಂದಿತ್ತಡೆಯೋ ನಿಗ್ರಹಿಸುತ್ತ ಇಂದ್ರಿಯವ ವೈರಾಗ್ಯಕ್ಕೆ ಇತ್ತು ಮನವ ತಾವಿರ್ಪ ಕಾಲದಲ್ಲಿ ವರ ಪರಾಭವ ನಾಮ ಜೀವ ಸಂವತ್ಸರರ ಪುಷ್ಯಮಾಸದ ಶುಕ್ಲ ಪಾವನದ ಪಕ್ಷದ ಏಕಾದಶಿಯ ದಿನದಂದು
ರಾಮದರ್ಶನವಾಯಿತು. ಸಂತಸದಿ ರಾಮನನು ಕುರಿತು ಭಜನೆಯ ಗೈಯುತ ಅಂತರಂಗದೊಳ್ ಅವನ ನಿರಿಸಿ ಶಿಷ್ಯರ ಮಧ್ಯೆ ಕುಂತಿರಲು ಪುಷ್ಯಮಾಸದ ಬಹುಳ ಪಂಚಮಿಯ ದಿನ ಸೂರ್ಯನು ಉದಯಿಪಾಗ ಚಿಂತಿತಾರ್ಥವ ತಳೆದು ಶ್ರೀರಾಮ ಸನ್ನಿಧಿಗೆ ಕುಂತಲ್ಲೇ ನಡುವ್ಯಕ್ತಿ ಬಿರಿಯೆ ತೇಜವ ಬೀರುತ ಅಂತೆ ಹೊರಹೊಮ್ಮಿ ಸುತ್ತಲಿಹ ಲೋಕವಂ ತ್ಯಜಿಸುತ್ತ ಐರಿದರು ಜ್ಯೋತಿಯಾಗಿ. ಹೀಗೆ ತಮ್ಮಯ ಕಳೆಯ ಕೃತಿಯ ರೂಪದಿ ಬಿತ್ತಿ ತ್ಯಾಗರಾಜರು ರಾಮ ಸನ್ನಿಧಿಯ ಸೇರಿದರು. ಈಗಳು ಆ ಮಹಾಮಹಿಮರನು ಪೂಜಿಸುತ್ತ ಅವರ ಅಮರ ಕೀರ್ತನೆಗಳಂ ರಾಗರಸ ಪೂರ್ಣಂ ಎನೆ ಪಾಡಿ ಪೊಗಳುತ್ತ ಪುಣ್ಯಭಾಗಿಗಳು ನಾವಾಗುತ್ತಿಹುದು ಸುಕೃತ ವಿಶೇಷ. ಯೋಗಿವರ ತ್ಯಾಗರಾಜರ ಪೂರ್ಣ ಕೃಪೆ ಲಭಿಸಿ ಚಿರಶಾಂತಿ ಜಗಕ್ಕಾಗಲಿ.